ರಾಜ್ಯ ರಾಜಕೀಯದಲ್ಲಿ ಸದ್ಯಕ್ಕೆ ಒಂದಷ್ಟು ಬದಲಾವಣೆಗಳಾಗುತ್ತೆ, ಒಂದಷ್ಟು ಸಂಚಲನಗಳಾಗುತ್ತೆ ಅನ್ನುವಂಥ ವಿಚಾರಗಳು ಚರ್ಚೆ ಆಗ್ತಾನೆ ಇದೆ. ಅಂಥದ್ದೊಂದು ವಿಚಾರ ಈಗ ಮತ್ತೆ ಚರ್ಚೆ ಆಗ್ತಾ ಇದೆ ನೋಡಿ. ರಾಜ್ಯ ರಾಜಕೀಯದಲ್ಲಿ ಹಾಗಾದ್ರೆ ಸಂಚಲನ ಆಗುತ್ತಾ? ಕಾರ್ಣಿಕದಲ್ಲಿದ್ಯಾ ಸಿಎಂ ಬದಲಾವಣೆಯ ಗೂಢಾರ್ಥ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಕಾರ್ಣಿಕ ನುಡಿದಿದ್ದಾರೆ. ಆ ಕಾರ್ಣಿಕದಲ್ಲಿ ಗೂಢಾರ್ಥ ಏನು? ಶಾಸಕರ ಮನಸ್ಸು ಕದಲಿದರೆ ಬದಲಾವಣೆ ಖಚಿತ. ಮೈಲಾರ ಲಿಂಗೇಶ್ವರನ ಕಾರ್ಣಿಕ ನುಡಿ ಇದು. ಸಚಿವರೇನಾದ್ರೂ ಮನಸ್ಸು ಬದಲಾಯಿಸಿದ್ರು, ಒಂದು ವೇಳೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಖಚಿತ ಅನ್ನುವಂಥ ಗೂಢಾರ್ಥ ಆ ಕಾರ್ಣಿಕದ ನುಡಿಯಲ್ಲಿದೆ. ಡಿಕೆಶಿಗೆ ಮುಖ್ಯಮಂತ್ರಿ ಆಗುವಂತಹ ಯೋಗ ಇದೆ ಅನ್ನುವಂತಹ ಕಾರ್ಣಿಕ ನುಡಿದಿದೆ ಮೈಲಾರ ಲಿಂಗೇಶ್ವರ. ಧರ್ಮದರ್ಶಿ ವೆಂಕಪ್ಪಯ್ಯ ಒಡೆಯರ್ ನುಡಿ ಕೊಟ್ಟಿದ್ದಾರೆ. ಐತಿಹಾಸಿಕ ಮೈಲಾರ ಲಿಂಗೇಶ್ವರ ಕಾರ್ಣಿಕ ನುಡಿ ಕೊಟ್ಟಿದೆ. ಅದನ್ನ ವಿಶ್ಲೇಷಣೆ ಮಾಡ್ತಾ ಹೋದ್ರೆ, ಅದರ ಗೂಢಾರ್ಥವನ್ನ ಅರ್ಥ ಮಾಡ್ಕೊಳ್ತಾ ಹೋದ್ರೆ, ಸಚಿವರೇನಾದ್ರೂ ಕದಲಿದರೆ ಖಂಡಿತವಾಗ್ಲೂ ಬದಲಾವಣೆ ಸಾಧ್ಯ. ಡಿಕೆ ಶಿವಕುಮಾರ್ ಸಿಎಂ ಆಗೋದು ಸಾಧ್ಯ ಅನ್ನುವಂಥದ್ದನ್ನ ಮೈಲಾರ ಲಿಂಗೇಶ್ವರ ನುಡಿದಿರುವಂಥದ್ದು. ಕಾರ್ಣಿಕದ ನುಡಿ. ಹೂವಿನ ಹಡಗಲಿಯ ಮೈಲಾರ ಲಿಂಗೇಶ್ವರ ದೇವರು ಕಾರ್ಣಿಕದ ನುಡಿಯನ್ನ ನುಡಿದಿದ್ದಾರೆ. ಧರ್ಮದರ್ಶಿ ಶ್ರೀ ವೆಂಕಪ್ಪಯ್ಯ ಅದ್ರ ಬಗ್ಗೆ ವಿಶ್ಲೇಷಣೆ ಕೊಟ್ಟಿದ್ದಾರೆ ನೋಡಿ. ತುಂಬಿದ ಕೊಡಪಾನ ತುಂಬಿದೆ ಅಂದ್ರೆ ಸಮೃದ್ಧಿ ಆಗಿರುತ್ತೆ. ತುಳುಕ್ತು ಅಂತಂದ್ರೆ ಅವರು ಮನಸ್ಸಿನಲ್ಲಿ ಏನಾದರೂ ಏರುಪೇರು ಆಯ್ತು ಅಂತಂದ್ರೆ ಅದು ತುಳುಕ್ಬಹುದು ಅಂತಕ್ಕಂಥ ಒಂದು ಸಂದೇಶವನ್ನು ನೀಡುತ್ತೆ. ಅದನ್ನೆಲ್ಲ ನಾವು ಹೇಳಕ್ಕಾಗಲ್ಲ. ಈಗ ಅವರು ಏರುಪೇರು ಮಾಡಿಕೊಂಡ್ರೆ ಆಗ್ಬಹುದು ಅಂತ, ಹಂಗೆ ಇದು ಎಲ್ಲ ಗೂಢಾರ್ಥದಲ್ಲೇ ನಾವು ಹೇಳಬೇಕಾಗತ್ತೆ. ತುಳುಕ್ತು ಅಂದ್ರೆ ಅವ್ರ ಮನಸ್ಸುಗಳು ಏನಾದರೂ ಏರುಪೇರು ಮಾಡ್ಕೊಂಡ್ರ ಅಂತಂದ್ರೆ ಅದು ಏನಾದರೂ ವ್ಯತ್ಯಾಸಗಳು ಆಗಬಹುದು ಅಂತಕ್ಕಂಥದ್ದು. ತುಂಬಿದ ಕೊಡಪಾನ ತುಂಬಿದೆ ಅಂದ್ರೆ ಸಮೃದ್ಧಿ ಆಗಿರುತ್ತೆ. ರಾಜ್ಯ ರಾಜಕೀಯದಲ್ಲಿ ಸದ್ಯಕ್ಕೆ ಒಂದಷ್ಟು ಬದಲಾವಣೆಗಳಾಗುತ್ತೆ, ಒಂದಷ್ಟು ಸಂಚಲನಗಳಾಗುತ್ತೆ ಅನ್ನುವಂಥ ವಿಚಾರಗಳು ಚರ್ಚೆ ಆಗ್ತಾನೆ ಇದೆ. ಅಂಥದ್ದೊಂದು ವಿಚಾರ ಈಗ ಮತ್ತೆ ಚರ್ಚೆ ಆಗ್ತಾ ಇದೆ ನೋಡಿ. ರಾಜ್ಯ ರಾಜಕೀಯದಲ್ಲಿ ಹಾಗಾದ್ರೆ ಸಂಚಲನ ಆಗುತ್ತಾ? ಕಾರ್ಣಿಕದಲ್ಲಿದ್ಯಾ ಸಿಎಂ ಬದಲಾವಣೆಯ ಗೂಢಾರ್ಥ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಕಾರ್ಣಿಕ ನುಡಿದಿದ್ದಾರೆ. ಆ ಕಾರ್ಣಿಕದಲ್ಲಿ ಗೂಢಾರ್ಥ ಏನು? ಶಾಸಕರ ಮನಸ್ಸು ಕದಲಿದರೆ ಬದಲಾವಣೆ ಖಚಿತ. ಮೈಲಾರ ಲಿಂಗೇಶ್ವರನ ಕಾರ್ಣಿಕ ನುಡಿ ಇದು. ಸಚಿವರೇನಾದ್ರೂ ಮನಸ್ಸು ಬದಲಾಯಿಸಿದ್ರು, ಒಂದು ವೇಳೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಖಚಿತ ಅನ್ನುವಂಥ ಗೂಢಾರ್ಥ ಆ ಕಾರ್ಣಿಕದ ನುಡಿಯಲ್ಲಿದೆ. ಡಿಕೆಶಿಗೆ ಮುಖ್ಯಮಂತ್ರಿ ಆಗುವಂತಹ ಯೋಗ ಇದೆ ಅನ್ನುವಂತಹ ಕಾರ್ಣಿಕ ನುಡಿದಿದೆ ಮೈಲಾರ ಲಿಂಗೇಶ್ವರ. ಧರ್ಮದರ್ಶಿ ವೆಂಕಪ್ಪಯ್ಯ ಒಡೆಯರ್ ನುಡಿ ಕೊಟ್ಟಿದ್ದಾರೆ. ಐತಿಹಾಸಿಕ ಮೈಲಾರ ಲಿಂಗೇಶ್ವರ ಕಾರ್ಣಿಕ ನುಡಿ ಕೊಟ್ಟಿದೆ. ಅದನ್ನ ವಿಶ್ಲೇಷಣೆ ಮಾಡ್ತಾ ಹೋದ್ರೆ, ಅದರ ಗೂಢಾರ್ಥವನ್ನ ಅರ್ಥ ಮಾಡ್ಕೊಳ್ತಾ ಹೋದ್ರೆ, ಸಚಿವರೇನಾದ್ರೂ ಕದಲಿದರೆ ಖಂಡಿತವಾಗ್ಲೂ ಬದಲಾವಣೆ ಸಾಧ್ಯ. ಡಿಕೆ ಶಿವಕುಮಾರ್ ಸಿಎಂ ಆಗೋದು ಸಾಧ್ಯ ಅನ್ನುವಂಥದ್ದನ್ನ ಮೈಲಾರ ಲಿಂಗೇಶ್ವರ ನುಡಿದಿರುವಂಥದ್ದು. ಕಾರ್ಣಿಕದ ನುಡಿ. ಹೂವಿನ ಹಡಗಲಿಯ ಮೈಲಾರ ಲಿಂಗೇಶ್ವರ ದೇವರು ಕಾರ್ಣಿಕದ ನುಡಿಯನ್ನ ನುಡಿದಿದ್ದಾರೆ. ಧರ್ಮದರ್ಶಿ ಶ್ರೀ ವೆಂಕಪ್ಪಯ್ಯ ಅದ್ರ ಬಗ್ಗೆ ವಿಶ್ಲೇಷಣೆ ಕೊಟ್ಟಿದ್ದಾರೆ ನೋಡಿ. ತುಂಬಿದ ಕೊಡಪಾನ ತುಂಬಿದೆ ಅಂದ್ರೆ ಸಮೃದ್ಧಿ ಆಗಿರುತ್ತೆ. ತುಳುಕ್ತು ಅಂತಂದ್ರೆ ಅವರು ಮನಸ್ಸಿನಲ್ಲಿ ಏನಾದರೂ ಏರುಪೇರು ಆಯ್ತು ಅಂತಂದ್ರೆ ಅದು ತುಳುಕ್ಬಹುದು ಅಂತಕ್ಕಂಥ ಒಂದು ಸಂದೇಶವನ್ನು ನೀಡುತ್ತೆ. ಅದನ್ನೆಲ್ಲ ನಾವು ಹೇಳಕ್ಕಾಗಲ್ಲ. ಈಗ ಅವರು ಏರುಪೇರು ಮಾಡಿಕೊಂಡ್ರೆ ಆಗ್ಬಹುದು ಅಂತ, ಹಂಗೆ ಇದು ಎಲ್ಲ ಗೂಢಾರ್ಥದಲ್ಲೇ ನಾವು ಹೇಳಬೇಕಾಗತ್ತೆ. ತುಳುಕ್ತು ಅಂದ್ರೆ ಅವ್ರ ಮನಸ್ಸುಗಳು ಏನಾದರೂ ಏರುಪೇರು ಮಾಡ್ಕೊಂಡ್ರ ಅಂತಂದ್ರೆ ಅದು ಏನಾದರೂ ವ್ಯತ್ಯಾಸಗಳು ಆಗಬಹುದು ಅಂತಕ್ಕಂಥದ್ದು. ತುಂಬಿದ ಕೊಡಪಾನ ತುಂಬಿದೆ ಅಂದ್ರೆ ಸಮೃದ್ಧಿ ಆಗಿರುತ್ತೆ. ರಾಜ್ಯ ರಾಜಕೀಯದಲ್ಲಿ ಸದ್ಯಕ್ಕೆ ಒಂದಷ್ಟು ಬದಲಾವಣೆಗಳಾಗುತ್ತೆ, ಒಂದಷ್ಟು ಸಂಚಲನಗಳಾಗುತ್ತೆ ಅನ್ನುವಂಥ ವಿಚಾರಗಳು ಚರ್ಚೆ ಆಗ್ತಾನೆ ಇದೆ. ಅಂಥದ್ದೊಂದು ವಿಚಾರ ಈಗ ಮತ್ತೆ ಚರ್ಚೆ ಆಗ್ತಾ ಇದೆ ನೋಡಿ. ರಾಜ್ಯ ರಾಜಕೀಯದಲ್ಲಿ ಹಾಗಾದ್ರೆ ಸಂಚಲನ ಆಗುತ್ತಾ? ಕಾರ್ಣಿಕದಲ್ಲಿದ್ಯಾ ಸಿಎಂ ಬದಲಾವಣೆಯ ಗೂಢಾರ್ಥ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಕಾರ್ಣಿಕ ನುಡಿದಿದ್ದಾರೆ. ಆ ಕಾರ್ಣಿಕದಲ್ಲಿ ಗೂಢಾರ್ಥ ಏನು? ಶಾಸಕರ ಮನಸ್ಸು ಕದಲಿದರೆ ಬದಲಾವಣೆ ಖಚಿತ. ಮೈಲಾರ ಲಿಂಗೇಶ್ವರನ ಕಾರ್ಣಿಕ ನುಡಿ ಇದು. ಸಚಿವರೇನಾದ್ರೂ ಮನಸ್ಸು ಬದಲಾಯಿಸಿದ್ರು, ಒಂದು ವೇಳೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಖಚಿತ ಅನ್ನುವಂಥ ಗೂಢಾರ್ಥ
ಆ ಕಾರಣಿಕದ ನುಡಿಯಲ್ಲಿದೆ. ಡಿಕೆಶಿಗೆ ಮುಖ್ಯಮಂತ್ರಿ ಆಗುವಂತಹ ಯೋಗ ಇದೆ ಅನ್ನುವಂತಹ ಕಾರಣಿಕ ನುಡಿದಿದೆ ಮೈಲಾರಲಿಂಗೇಶ್ವರ. ಧರ್ಮದರ್ಶಿ ವೆಂಕಪ್ಪಯ್ಯ ಒಡೆಯರ್ ನುಡಿ ಕೊಟ್ಟಿದ್ದಾರೆ. ಐತಿಹಾಸಿಕ ಮೈಲಾರಲಿಂಗೇಶ್ವರ ಕಾರಣಿಕ ನುಡಿ ಕೊಟ್ಟಿದೆ. ಅದನ್ನ ವಿಶ್ಲೇಷಣೆ ಮಾಡ್ತಾ ಹೋದ್ರೆ, ಅದರ ಗೂಢಾರ್ಥವನ್ನ ಅರ್ಥ ಮಾಡ್ಕೊಳ್ತಾ ಹೋದ್ರೆ, ಸಚಿವರೇನಾದ್ರೂ ಕದಲಿದರೆ ಖಂಡಿತವಾಗ್ಲೂ ಬದಲಾವಣೆ ಸಾಧ್ಯ. ಡಿಕೆ ಶಿವಕುಮಾರ್ ಸಿಎಂ ಆಗೋದು ಸಾಧ್ಯ ಅನ್ನುವಂಥದ್ದನ್ನ ಮೈಲಾರಲಿಂಗೇಶ್ವರ ನುಡಿದಿರುವಂಥದ್ದು ಕಾರಣಿಕದ ನುಡಿ. ಹೂವಿನ ಹಡಗಲಿಯ ಮೈಲಾರಲಿಂಗೇಶ್ವರ ದೇವರು ಕಾರಣಿಕದ ನುಡಿಯನ್ನ ನುಡಿದಿದ್ದಾರೆ. ಧರ್ಮದರ್ಶಿ ಶ್ರೀ ವೆಂಕಪ್ಪಯ್ಯ ಅದ್ರ ಬಗ್ಗೆ ವಿಶ್ಲೇಷಣೆ ಕೊಟ್ಟಿದ್ದಾರೆ ನೋಡಿ. ತುಂಬಿದ ಕೊಡಪಾನ ತುಂಬಿದೆ ಅಂದ್ರೆ ಸಮೃದ್ಧಿ ಆಗಿರುತ್ತೆ. ತುಳುಕ್ತು ಅಂತಂದ್ರೆ ಅವರು ಮನಸ್ಸಿನಲ್ಲಿ ಏನಾದರೂ ಏರುಪೇರು ಆಯ್ತು ಅಂತಂದ್ರೆ ಅದು ತುಳುಕ್ಬಹುದು ಅಂತಕ್ಕಂಥ ಒಂದು ಸಂದೇಶವನ್ನು ನೀಡುತ್ತೆ. ಅದನ್ನೆಲ್ಲ ನಾವು ಹೇಳಕ್ಕಾಗಲ್ಲ. ಈಗ ಅವರು ಏರುಪೇರು ಮಾಡಿಕೊಂಡ್ರೆ ಆಗ್ಬಹುದು ಅಂತ ಹಂಗೆ. ಇದು ಎಲ್ಲ ಗೂಢಾರ್ಥದಲ್ಲೇ ನಾವು ಹೇಳಬೇಕಾಗತ್ತೆ. ತುಳುಕ್ತು ಅಂದ್ರೆ ಅವ್ರ ಮನಸ್ಸುಗಳು ಏನಾದರೂ ಏರುಪೇರು ಮಾಡ್ಕೊಂಡ್ರ ಅಂತಂದ್ರೆ ಅದು ಏನಾದರೂ ವ್ಯತ್ಯಾಸಗಳು ಆಗಬಹುದು ಅಂತಕ್ಕಂಥದ್ದು. ತುಂಬಿದ ಕೊಡಪಾನ ತುಂಬಿದೆ ಅಂದ್ರೆ ಸಮೃದ್ಧಿ ಆಗಿರುತ್ತೆ. ರಾಜ್ಯ ರಾಜಕೀಯದಲ್ಲಿ ಸದ್ಯಕ್ಕೆ ಒಂದಷ್ಟು ಬದಲಾವಣೆಗಳಾಗುತ್ತೆ, ಒಂದಷ್ಟು ಸಂಚಲನಗಳಾಗುತ್ತೆ ಅನ್ನುವಂಥ ವಿಚಾರಗಳು ಚರ್ಚೆ ಆಗ್ತಾನೆ ಇದೆ. ಅಂಥದ್ದೊಂದು ವಿಚಾರ ಈಗ ಮತ್ತೆ ಚರ್ಚೆ ಆಗ್ತಾ ಇದೆ ನೋಡಿ. ರಾಜ್ಯ ರಾಜಕೀಯದಲ್ಲಿ ಹಾಗಾದ್ರೆ ಸಂಚಲನ ಆಗುತ್ತಾ? ಕಾರಣಿಕದಲ್ಲಿದ್ಯಾ ಸಿಎಂ ಬದಲಾವಣೆಯ ಗೂಢಾರ್ಥ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಕಾರಣಿಕ ನುಡಿದಿದ್ದಾರೆ. ಆ ಕಾರಣಿಕದಲ್ಲಿ ಗೂಢಾರ್ಥ ಏನು? ಶಾಸಕರ ಮನಸ್ಸು ಕದಲಿದರೆ ಬದಲಾವಣೆ ಖಚಿತ. ಮೈಲಾರಲಿಂಗೇಶ್ವರನ ಕಾರಣಿಕ ನುಡಿ ಇದು. ಸಚಿವರೇನಾದ್ರೂ ಮನಸ್ಸು ಬದಲಾಯಿಸಿದ್ರು, ಒಂದು ವೇಳೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಖಚಿತ ಅನ್ನುವಂಥ ಗೂಢಾರ್ಥ ಆ ಕಾರಣಿಕದ ನುಡಿಯಲ್ಲಿದೆ. ಡಿಕೆಶಿಗೆ ಮುಖ್ಯಮಂತ್ರಿ ಆಗುವಂತಹ ಯೋಗ ಇದೆ ಅನ್ನುವಂತಹ ಕಾರಣಿಕ ನುಡಿದಿದೆ ಮೈಲಾರಲಿಂಗೇಶ್ವರ. ಧರ್ಮದರ್ಶಿ ವೆಂಕಪ್ಪಯ್ಯ ಒಡೆಯರ್ ನುಡಿ ಕೊಟ್ಟಿದ್ದಾರೆ. ಐತಿಹಾಸಿಕ ಮೈಲಾರಲಿಂಗೇಶ್ವರ ಕಾರಣಿಕ ನುಡಿ ಕೊಟ್ಟಿದೆ. ಅದನ್ನ ವಿಶ್ಲೇಷಣೆ ಮಾಡ್ತಾ ಹೋದ್ರೆ, ಅದರ ಗೂಢಾರ್ಥವನ್ನ ಅರ್ಥ ಮಾಡ್ಕೊಳ್ತಾ ಹೋದ್ರೆ, ಸಚಿವರೇನಾದ್ರೂ ಕದಲಿದರೆ ಖಂಡಿತವಾಗ್ಲೂ ಬದಲಾವಣೆ ಸಾಧ್ಯ. ಡಿಕೆ ಶಿವಕುಮಾರ್ ಸಿಎಂ ಆಗೋದು ಸಾಧ್ಯ ಅನ್ನುವಂಥದ್ದನ್ನ ಮೈಲಾರಲಿಂಗೇಶ್ವರ ನುಡಿದಿರುವಂಥದ್ದು ಕಾರಣಿಕದ ನುಡಿ. ಹೂವಿನ ಹಡಗಲಿಯ ಮೈಲಾರಲಿಂಗೇಶ್ವರ ದೇವರು ಕಾರಣಿಕದ ನುಡಿಯನ್ನ ನುಡಿದಿದ್ದಾರೆ. ಧರ್ಮದರ್ಶಿ ಶ್ರೀ ವೆಂಕಪ್ಪಯ್ಯ ಅದ್ರ ಬಗ್ಗೆ ವಿಶ್ಲೇಷಣೆ ಕೊಟ್ಟಿದ್ದಾರೆ ನೋಡಿ. ತುಂಬಿದ ಕೊಡಪಾನ ತುಂಬಿದೆ ಅಂದ್ರೆ ಸಮೃದ್ಧಿ ಆಗಿರುತ್ತೆ. ತುಳುಕ್ತು ಅಂತಂದ್ರೆ ಅವರು ಮನಸ್ಸಿನಲ್ಲಿ ಏನಾದರೂ ಏರುಪೇರು ಆಯ್ತು ಅಂತಂದ್ರೆ ಅದು ತುಳುಕ್ಬಹುದು ಅಂತಕ್ಕಂಥ ಒಂದು ಸಂದೇಶವನ್ನು ನೀಡುತ್ತೆ. ಅದನ್ನೆಲ್ಲ ನಾವು ಹೇಳಕ್ಕಾಗಲ್ಲ. ಈಗ ಅವರು ಏರುಪೇರು ಮಾಡಿಕೊಂಡ್ರೆ ಆಗ್ಬಹುದು ಅಂತ ಹಂಗೆ. ಇದು ಎಲ್ಲ ಗೂಢಾರ್ಥದಲ್ಲೇ ನಾವು ಹೇಳಬೇಕಾಗತ್ತೆ. ತುಳುಕ್ತು ಅಂದ್ರೆ ಅವ್ರ ಮನಸ್ಸುಗಳು ಏನಾದರೂ ಏರುಪೇರು ಮಾಡ್ಕೊಂಡ್ರ ಅಂತಂದ್ರೆ ಅದು ಏನಾದರೂ ವ್ಯತ್ಯಾಸಗಳು ಆಗಬಹುದು ಅಂತಕ್ಕಂಥದ್ದು. ತುಂಬಿದ ಕೊಡಪಾನ ತುಂಬಿದೆ ಅಂದ್ರೆ ಸಮೃದ್ಧಿ ಆಗಿರುತ್ತೆ.